ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೀವು ಯಾವುದೇ ಏನೇ ಪ್ರಯತ್ನ ಪಟ್ಟರು, ಯಾವುದೇ ಒಂದು ಡ್ರಿಂಕ್ನ ಕುಡಿದ್ರೂ ಸಹ ಕೂಡ ವೆಯ್ಟ್ ಲಾಸ್ ಆಗ್ತಿಲ್ವಾ? ಹೊಟ್ಟೆಯ ಸುತ್ತ ಇರುವಂತಹ ಬೊಜ್ಜು 1 ಇಂಚು ಸಹ ಕೂಡ ಕಡಿಮೆ ಆಗ್ತಿಲ್ವಾ? ಸೊ ದಯವಿಟ್ಟು ಒಂದು 7 ದಿನಗಳ ಕಾಲ ಈ ಒಂದು ಡ್ರಿಂಕ್ನ ಕುಡೀರಿ. ಸೊ 100ಗೆ 200% ನಾನು ಗ್ಯಾರಂಟಿ ಕೊಡ್ತೀನಿ. ಹೊಟ್ಟೆಯ ಸುತ್ತು ಎಷ್ಟೇ ಒಂದು ಬೊಜ್ಜು ಶೇಖರಣೆಗೊಂಡಿದ್ರೂ ಸಹ ಕೂಡ ಅದನ್ನು ಮಂಜಿನಂತೆ ಕರಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಮತ್ತು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದ್ರಲ್ಲೂ ಸಹ ಕೂಡ ಈ ಒಂದು ಡ್ರಿಂಕ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. 7 ದಿನ ಈ ಒಂದು ಡ್ರಿಂಕ್ನ ಕುಡೀರಿ, ಸಾಕಾಗುತ್ತೆ. ಸೊ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡ್ದೇ ಈ ಒಂದು ಸೂಪರ್ ಡೂಪರ್ ಆಗಿರುವಂತಹ ಡ್ರಿಂಕ್ನ ಮನೆಯಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ನಾನು ಒಂದು ಪುಟ್ಟದಾದಂತಹ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಒಂದು 200 ml ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 1 ಇಂಚು ಶುಂಠಿಯನ್ನು ಕ್ಲೀನಾಗಿ ಅದರ ಮೇಲೆ ಇರುವಂಥ ಸಿಪ್ಪೆಯನ್ನು ತೆಗೆದು ಸಣ್ಣ ಪೀಸಸ್ ಮಾಡಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ನಿಂಬೆಹಣ್ಣು, ಒಂದು ನಿಂಬೆಹಣ್ಣಲ್ಲಿ ಮೀಡಿಯಮ್ ಸೈಜ್ ನಿಂಬೆಹಣ್ಣನ್ನು 1/4 ಭಾಗ ತೆಗೆದುಕೊಂಡಿದ್ದೀನಿ ಅಷ್ಟೇ. ಸೊ 2 ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣನ್ನು. ಮತ್ತು 1 ಇಂಚು ಆಗೋಷ್ಟು ಚಕ್ಕೆ, ದಾಲ್ಚಿನ್ನಿ. ಸೊ ಇವಿಷ್ಟನ್ನು ಹಾಕಿದ ನಂತರ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಸ್ಟವ್ನ ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಸೊ ಚೆನ್ನಾಗಿ ಕುದಿಸಿದ ನಂತರ ನೀರು ಅರ್ಧ ಏನೂ ಆಗೋದು ಬೇಡ, 10 ನಿಮಿಷ ಟೈಮ್ ತಗೊಳ್ಳಿ. ಅದು ಯಾವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೋ ನೀರು, ಸೊ ಆಗ ಲೋ ಫ್ಲೇಮಲ್ಲಿ ಇಟ್ಟು ಒಂದು 8ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ನಂತರ ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಇದನ್ನು ಸಂಪೂರ್ಣವಾಗಿ ಶೋಧಿಸ್ಕೊಳ್ಬೇಕಾಗತ್ತೆ. ಶೋಧಿಸಿದ ನಂತರ ಉಗುರು ಬೆಚ್ಚಗೆ ಇರುವಾಗಲೇ ಕುಡಿಬೇಕು. ಆದಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡ್ರಿಂಕ್ನ ಸೇವನೆ ಮಾಡಬೇಕು, ಕುಡಿಬೇಕು, ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗಲೇ. ಸೊ ದೆನ್ ಬಂದು ಒಂದು ಗಂಟೆಗಳ ಕಾಲ ಏನನ್ನ ಸಹ ಕೂಡ ಟೀ, ಕಾಫಿ, ಬ್ರೇಕ್ಫಾಸ್ಟ್ ಏನನ್ನ ಸಹ ಕೂಡ ಮಾಡಬಾರ್ದು. ಸೊ ಇದೇ ರೀತಿಯಾಗಿ 7 ದಿನಗಳ ಕಾಲ ಸತತವಾಗಿ ಈ ಒಂದು ಡ್ರಿಂಕ್ನ ಕುಡಿಬೇಕಾಗತ್ತೆ. ನಾನಿಲ್ಲಿ ಮೊದಲನೇದಾಗಿ ದಾಲ್ಚಿನ್ನಿ ಮತ್ತು ನಿಂಬೆಹಣ್ಣು ಮತ್ತು ಶುಂಠಿಯನ್ನು ಯೂಸ್ ಮಾಡಿದ್ದೀನಿ. ಇವಿಷ್ಟೂ ಸಹ ಕೂಡ ಬೇಕಿದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿ ವೆಯ್ಟ್ ಲಾಸ್ ಆಗೋದಕ್ಕೆ, ಅಂದರೆ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಮೇಯ್ನಾಗಿ ಹೊಟ್ಟೆಯ ಸುತ್ತ ಇರುವಂತಹ ಒಂದು ಬೊಜ್ಜನ್ನು ಕಡಿಮೆ ಮಾಡೋದ್ರಲ್ಲಿ ಈ 3 ಇಂಗ್ರೀಡಿಯೆಂಟ್ಸ್ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ನೀವು ಇದ್ರ ಜೊತೆಗೆ ಆದಷ್ಟು ವ್ಯಾಯಾಮ ಮಾಡಿ. ಆದಷ್ಟು ವ್ಯಾಯಾಮ ಅನ್ನೋದಕ್ಕಿಂತ ಕೆಲವೊಬ್ಬರಿಗೆ ವ್ಯಾಯಾಮ ಆಗಿರ್ಬೋದು, ಎಕ್ಸಸೈಸ್ ಮಾಡೋದಕ್ಕೆ ಇಷ್ಟನೇ ಇರೋದಿಲ್ಲ. ಯಾಕೆ ಅನ್ನೋದಾದರೆ ಮನೆಯಲ್ಲೇ ತುಂಬ ಕೆಲಸ ಇದೆ, ಅದನ್ನು ಮಾಡೇ ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ, ಮತ್ತು ಇದನ್ನು ಬೇರೆ ಎಕ್ಸ್ಟ್ರಾ ಅಂದ್ಕೊಳ್ತಾರೆ. ದಯವಿಟ್ಟು ಆ ರೀತಿಯಾಗಿ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇಲ್ಲ ಅನ್ನೋದಾದರೆ, ನೀವು ಪರ್ಟಿಕ್ಯುಲರಾಗಿ ವ್ಯಾಯಾಮ ಅಥವಾ ಎಕ್ಸಸೈಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಆದಷ್ಟು ಆ್ಯಕ್ಟಿವ್ ಆಗಿರಿ. ದಿನದಲ್ಲಿ ಆದಷ್ಟು ದಿನ ಪೂರ್ತಿ ಆ್ಯಕ್ಟಿವ್ ಆಗಿರೋದನ್ನು ಕಲೀರಿ. ಆದಷ್ಟು ಸೋಂಬೇರಿಗಳಾಗಿ ಇರೋದಕ್ಕೆ ಹೋಗಬೇಡಿ. ಆದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದ ಸಹ ಕೂಡ ವೆಯ್ಟ್ ಲಾಸ್ ಆಗ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಈ ಒಂದು ಡ್ರಿಂಕ್ನ ಬಗ್ಗೆ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ. ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.